ಇವತ್ತು ನಾನೊಂದು ಹೆಲ್ದಿಯಾಗಿರುವಂತಹ ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಈ ರೆಸಿಪಿಯನ್ನು ಮಾಡೋದಕ್ಕೆ ಸಕ್ಕರೆಯನ್ನೇ ಉಪಯೋಗಿಸ್ತಾರೆ. ಆದರೆ ನಾನಿವತ್ತು ಈ ರೆಸಿಪಿಯನ್ನು ಬೆಲ್ಲವನ್ನು ಉಪಯೋಗಿಸಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪೂವಿಸ್ ವ್ಲಾಗ್ಸ್. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಕ್ಯಾರೆಟ್ ಹಲ್ವಾ ಅಥವಾ ಗಜ್ಜರಿಯ ಹಲ್ವಾ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ 4 ಕಪ್ನಷ್ಟು ತುರಿದಿರುವಂತಹ ಕ್ಯಾರೆಟನ್ನು ತಗೊಂಡಿದ್ದೀನಿ. ತುಂಬ ದಪ್ಪವಾಗಿಯೂ ಅಲ್ಲ, ಹಾಗೆ ತುಂಬ ತೆಳುವಾಗಿಯೂ ಅಲ್ಲ, ಮೀಡಿಯಮಲ್ಲಿ ತುರಿದಿರುವಂತಹ ಕ್ಯಾರೆಟನ್ನು ಇದಕ್ಕೆ ತಗೋಬೇಕು. ಇವಾಗ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ 4 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಗೋಡಂಬಿಯನ್ನು ಚಿಕ್ಕದಾಗಿ ಕತ್ತರಿಸಿ ಹಾಕ್ಕೋಬೇಕು. ಹಾಗೆ ಬಾದಾಮಿಯನ್ನು ಸ್ವಲ್ಪ ಉದ್ದವಾಗಿ ಕತ್ತರಿಸಿ ಹಾಕ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಇವೆರಡನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವುಗಳ ಬಣ್ಣ ಸ್ವಲ್ಪ ಬದಲಾದ ಮೇಲೆ ಇವುಗಳನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಇವಾಗ ಇದೇ ಫ್ರೈಯಿಂಗ್ ಪ್ಯಾನ್ಗೆ ನಾವು ತುರಿದಿರುವಂತಹ 4 ಕಪ್ನಷ್ಟು ಕ್ಯಾರೆಟ್ ತುರಿಯನ್ನು ಇದಕ್ಕೆ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಸುಮಾರು 10 ನಿಮಿಷಗಳವರೆಗೆ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಯಾಕೆಂದರೆ ಇದರಲ್ಲಿರುವ ಹಸಿ ವಾಸನೆ ಎಲ್ಲವೂ ಹೋಗಬೇಕು. ಅದಕ್ಕೋಸ್ಕರ ಇದನ್ನು 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರಿದ ಮೇಲೆ ಇದಕ್ಕೆ 2 ಕಪ್ನಷ್ಟು ಹಾಲನ್ನು ಸೇರಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಹಾಲನ್ನು ಸೇರಿಸಿ ಇದನ್ನು ಕೂಡ ಸುಮಾರು 15 ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೋಬೇಕು. ಮೊದಲು 10 ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಈ ರೀತಿಯಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡು ಅದರ ಹಾಲಿನ ಅಂಶ ಸ್ವಲ್ಪ ಕಡಿಮೆ ಆದಮೇಲೆ ಅದನ್ನು ಲೋ ಫ್ಲೇಮಿಗೆ ಇಟ್ಕೊಂಡು ಮತ್ತೆ 5 ನಿಮಿಷಗಳವರೆಗೆ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಮಧ್ಯ ಮಧ್ಯ ಈ ರೀತಿ ಇದನ್ನು ಕೈಯಾಡಿಸ್ತಲೇ ಇರಬೇಕು. ಇಲ್ಲವಾದರೆ ಇದು ಸೀದ್ ಹೋಗುವ ಚಾನ್ಸ್ ಇರುತ್ತೆ. ಇವಾಗ ಸುಮಾರು 15 ನಿಮಿಷದಿಂದ ಇದು ಚೆನ್ನಾಗಿ ಬೇಯ್ತಾ ಇದೆ. 15 ನಿಮಿಷದ ನಂತರ ಹಾಲಿನ ಪ್ರಮಾಣ ಸಂಪೂರ್ಣವಾಗಿ ಕಡಿಮೆಯಾಗಿ ಅದು ಗಟ್ಟಿಯಾದ ಮೇಲೆ ಅದಕ್ಕೆ 3/4 ಕಪ್ನಷ್ಟು ಬೆಲ್ಲದ ಪುಡಿಯನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ನಾನಿಲ್ಲಿ ಉಪಯೋಗಿಸ್ತಿರುವಂತಹ ಬೆಲ್ಲದ ಪುಡಿಯಲ್ಲಿ ಯಾವುದೇ ರೀತಿಯ ಕಸ ಇಲ್ಲ. ಅದಕ್ಕೋಸ್ಕರ ಇದನ್ನು ಡೈರೆಕ್ಟಾಗಿ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಬೆಲ್ಲವನ್ನು ಸೇರಿಸಿದ ಮೇಲೆ ಮತ್ತೆ 10 ನಿಮಿಷಗಳವರೆಗೆ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನಂತರ ಇದಕ್ಕೆ 1/4 ಕಪ್ನಷ್ಟು ಕೋವಾ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ, ಹಾಗೆ ನಾವು ಈ ಮೊದಲೇ ತುಪ್ಪದಲ್ಲಿ ಹುರಿದಿರುವಂತಹ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಖೋವಾವನ್ನು ಉಪಯೋಗಿಸಿದ್ರಿಂದಲೇ ಕ್ಯಾರೆಟ್ ಹಲ್ವಾದ ನಿಜವಾದ ರುಚಿ ನಮಗೆ ಸಿಗುತ್ತೆ. ಖೋವಾವನ್ನು ಸೇರಿಸಿದ ಮೇಲೆ ಸುಮಾರು 5 ನಿಮಿಷಗಳವರೆಗೆ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ. 5 ನಿಮಿಷದ ನಂತರ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸಿ ಮತ್ತೆ ಒಂದು ಸಲ ಇದನ್ನು ಚೆನ್ನಾಗಿ ಕೈಯಾಡಿಸ್ಕೋಬೇಕು. ನಂತರ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ 2 ನಿಮಿಷ ಹಾಗೆ ಸಿಮ್ಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ಬೇಯಿಸ್ಕೊಂಡ ಮೇಲೆ ರುಚಿಯಾದಂತಹ ಹಾಗೆ ಹೆಲ್ದಿಯಾಗಿರುವಂತಹ ಕ್ಯಾರೆಟ್ ಹಲ್ವಾ ರೆಡಿ. ಇದನ್ನು ಬಿಸಿಯಾಗಿಯೇ ಸರ್ವ್ ಮಾಡಬಹುದು ಅಥವಾ ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ತಣ್ಣಗಾದ ಮೇಲೆಯೂ ಕೂಡ ಸರ್ವ್ ಮಾಡಬಹುದು. ಎರಡೂ ಕೂಡ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ. ನೀವಿಲ್ಲಿ ಖೋವಾದ ಬದಲಾಗಿ ಮಿಲ್ಕ್ ಪೌಡರನ್ನು ಕೂಡ ಉಪಯೋಗಿಸಿ ಮಾಡ್ಕೋಬಹುದು. ಹಾಗೆಯೇ ತುಪ್ಪವನ್ನು ಕೂಡ ಜಾಸ್ತಿ ಇದರಲ್ಲಿ ಉಪಯೋಗಿಸಿದರೆ ಅದರ ಟೇಸ್ಟ್ ಕೂಡ ಅಷ್ಟೇ ರಿಚ್ ಆಗಿ ಬರುತ್ತೆ. ಕೊನೆಯಲ್ಲಿ ಈ ರೀತಿಯಾಗಿ ಮೇಲ್ಗಡೆ ಖೋವಾ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕಿ ಸರ್ವ್ ಮಾಡಿ. ನೀವಿಲ್ಲಿ ಬೆಲ್ಲವನ್ನು ಕರಗಿಸೋದಾದರೆ ಬೆಲ್ಲವನ್ನು ಕರಗಿಸಿ ನಂತರ ಅದನ್ನು ಸಿಮ್ಮಲ್ಲಿ 5 ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸಿ ನಂತರ ಅದು ಬಿಸಿ ಇರುವಾಗಲೇ ಅದನ್ನು ಫಿಲ್ಟರ್ ಮಾಡಿಕೊಂಡು ಸೇರಿಸ್ಕೋಬೇಕು. ನಾವು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.